Hello everyone, welcome back to my channel. So this is first ever my YouTube channel. So ಸ್ವಲ್ಪ nervous ಆಗ್ತಿದೆ, but then I'm too excited. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನ್ನ ಹೆಸರು ತ್ರಿಷಾಜಿ ಆ್ಯಂಡ್ ಐ ಆಮ್ ಅ BAMS ಸ್ಟೂಡೆಂಟ್. ಸೊ ಈ ಚಾನಲಲ್ಲಿ ಏನು ಅಂತಂದರೆ ನನ್ನ ಜರ್ನಿ ಹೇಗಿದೆ, ಇದರಲ್ಲಿ ನಾನು ಕಲಿಯುವಂತಹ ಹೆಲ್ತ್ ಆ್ಯಂಡ್ ಮೆಡಿಕಲ್ ಟಾಪಿಕ್ಸ್ ಇದು ನಮ್ಮಂಥ ಸ್ಟೂಡೆಂಟ್ಸ್ಗಷ್ಟೇ ಅಲ್ಲ, ಜನರಲ್ ಪಬ್ಲಿಕ್ಕಿಗೂ ಹೆಲ್ಪ್ ಆಗಬೇಕು, ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾನು ಎಲ್ಲಾದರೂ ಹೋಗಬೇಕಾದ್ರೆ ಜನ ನನ್ನ ನೀನು ಏನು ಓದ್ತಿದ್ಯಾ ಅಂತ ಕೇಳಿದಾಗ ಲೈಕ್ BAMS, ಅವ್ರಿಗೆ ಏನದು ಕೋರ್ಸು ಅಂತ ಕೇಳ್ತಾರೆ. ಅಲ್ಲಿ ಲೈಕ್ ಓಕೆ ಆಯುರ್ವೇದಿಕ್ ಡಾಕ್ಟರ್ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ ದಿಲ್ ಬಿ ಲೈಕ್ ನಿನ್ನ ಮನೆ ಮದ್ದೆಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ, ಆಲ್ ದೋಸ್ ಸೊಪ್ಪು ಕಷಾಯಸ್ ಎಲ್ಲ ನಿಂಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಅಲ್ವಾ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಬರೀ ಅಷ್ಟೇ ಇರಲ್ಲ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಆಗಿಬಿಟ್ಟಿದೆ. ಸೊ ಆಯುರ್ವೇದಿಕ್ ಡಾಕ್ಟರ್ ಅಂತಂದರೆ ಆಲ್ ದೋಸ್ ನ್ಯಾಚುರಲ್ ಹೀಲಿಂಗ್ ಹಾಗೆ ಹೀಗೆ ಪೂರಾ ತೋರಿಸ್ತಾರಲ್ಲ, ಆ ಥರನೇ ಅಷ್ಟೇ ಇರಲ್ಲ. ಸೊ ಅದ್ರ ಜೊತೆ ಮಾಡರ್ನ್ ಕೂಡ ಇರುತ್ತೆ. ಸೊ ಇವಾಗ ನಾನು BAMS ಬಗ್ಗೆನೇ ಹೇಳೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ದೇ ಡೋಂಟ್ ನೋ ಅಬೌಟ್ ಇಟ್. ಸೊ BAMS ಅಂತಂದರೆ ಏನು, ಇಟ್ ಈಸ್ ಅ ಪ್ರೊಫೆಷ್ನಲ್ ಮೆಡಿಕಲ್ ಕೋರ್ಸ್. ಸೊ ಅದ್ರ ಫುಲ್ ಫಾರ್ಮ್ ಏನು, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಸೊ ಎಷ್ಟು ವರ್ಷ ಇರುತ್ತೆ ಇದು, 5.5 years ವಿತ್ 1 year ಆಫ್ ಇಂಟರ್ನ್ಶಿಪ್ ಅಂತಂದರೆ 4.5 years ಇರುತ್ತೆ ಆಯಿತಾ. ಅಷ್ಟೇ ನೀವು ಓದೋದು. 5.5 ಮತ್ತು ಇನ್ನೊಂದು ವರ್ಷನ ಹಾಗಲ್ಲ. ಓಕೆ, ನಾವು ಕ್ಲಾಸಿಗೆ ಅಥವಾ ನನ್ನ ಇಯರ್ಗೆ ಬರೋಣ. ಸೊ ಫಸ್ಟ್ ಇಯರಲ್ಲಿ ಏನು ಅಂತಂದರೆ 5 ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಎಲ್ಲ ಕೂಡ ಸಂಸ್ಕೃತಲ್ಲೇ ಇರುತ್ತೆ. ಇದು ಬೇರೆ, ನೀವು BAMSನ ಸಂಸ್ಕೃತಲ್ಲಿ ಓದ್ತೀರಾ. ಇಟ್ಸ್ ನಾಟ್ ಲೈಕ್ ನೀವು ಪೂರಾ ಆನ್ಸರ್ ಶೀಟ್ನೆಲ್ಲ ಫುಲ್ಲು ಸಂಸ್ಕೃತಲ್ಲೇ ಬರಿತೀರಾ ಅಂತ ಖಂಡಿತ ಅಲ್ಲ. ಸಂಸ್ಕೃತ್ ಶ್ಲೋಕಾಸ್ ಇರುತ್ತೆ, ಆ ಶ್ಲೋಕದ ಮೂಲಕನೇ ನಾವು ಕಲಿಯೋವಂಥದ್ದು. ಸೊ ಆ ಶ್ಲೋಕನ ಬರಿತೀವಿ, ಅದರಲ್ಲಿರುವಂತಹ ಟರ್ಮಿನಾಲಜೀಸ್ನ ಹೆಸರು ಬರೆದ್ಬಿಟ್ಟು ಅದಕ್ಕೆ ಇಂಗ್ಲೀಷ್ ಮೀನಿಂಗ್ ಬರೀತಾ ಹೋಗ್ತೀವಿ. ಇದಕ್ಕೆ ಸಂಸ್ಕೃತ್ ಬಂದುಬಿಡ್ತು ಅಂದರೆ ಪೂರಾ ಸಂಸ್ಕೃತ್ ಓದ್ತಾರ ಇವರು ಅನ್ನೋ ಥರ ಏನೂ ಇಲ್ಲ. ಮುಂಚೆ ನಾನು ಹಿಂಗೆ ಎದುರ್ಕೋತಾ ಇದ್ದೆ, ಬಿಕಾಸ್ ಕೆಲವೊಬ್ರಿಗೆಲ್ಲ ಸಂಸ್ಕೃತ್ ಟಚ್ ಇರುತ್ತೆ, ಬಟ್ ನಂಗೆ ಅದು ಇರಲಿಲ್ಲ. ನಾಟ್ ಈವನ್ ಹಿಂದಿ, ಬಿಕಾಸ್ ಐ ಸ್ಟಾಪ್ ಸ್ಟಡಿಂಗ್ ಹಿಂದಿ ಅಟ್ ಮೈ 8th standard ಓನ್ಲಿ, ಆ್ಯಸ್ ಐ ಆಮ್ ಅ CBSE ಸ್ಟೂಡೆಂಟ್. ಸೊ ಅವಾಗಂತೂ ಫುಲ್ when I got to know there is a Sanskrit in BAMS and you can't live without that Sanskrit, it's like okay ಅನ್ನೋ ಥರ ಇತ್ತು. ಸೊ ಈ ರೀತಿ ಆಗುತ್ತೆ. ಆ್ಯಂಡ್ ಔಟ್ ಆಫ್ ದೀಸ್ 5 subjects we do have a modern aspects or the subjects like anatomy, physiology. ಅದನ್ನು ನಾವು ಆಯುರ್ವೇದಿಕ್ ಆಸ್ಪೆಕ್ಟ್ಸಲ್ಲಿ ಕೂಡ ಕಲಿತೀವಿ. ಲೈಕ್ ರಚನಾ ಶರೀರ್ ಅಂದರೆ ಅನಾಟಮಿ, ಕ್ರಿಯಾ ಶರೀರ್ ಅಂತಂದರೆ ಫಿಸಿಯಾಲಜಿ. ಈ ರೀತಿ ನಾವು ಅದನ್ನು ಮಾಡರ್ನ್ ಆಸ್ಪೆಕ್ಟ್ ವಿತ್ ಆಯುರ್ವೇದಿಕ್ ಆಸ್ಪೆಕ್ಟ್ಸ್ ಎರಡರಲ್ಲೂ ಕಲಿತೀವಿ. ಸೊ ಈಗ ತಾನೇ ರೀಸೆಂಟಾಗಿ ರೀನೀಟ್ ಆಗಿದೆ. ಸೊ ಎಲ್ಲ ರೀನೀಟ್ ಬರೆದಿರೋಂಥ ಸ್ಟೂಡೆಂಟ್ಸ್ ಇದ್ದರು ಒಂದು ತಲೆಯಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಥರ ಯೋಚನೆ ಬರ್ಬೋದು, ಓಕೆ MBBS ತುಂಬ ಕಷ್ಟ ಇರುತ್ತೆ, ವಾಟ್ ಇಫ್ ಐ ಡಿಂಟ್ ಗೆಟ್, ಸೊ MBBS ಸಿಗಲಿಲ್ಲ ಅಂತಂದರೆ ಐ ವಿಲ್ ಗೋ ಫಾರ್ BAMS ಆ್ಯಸ್ ಇಫ್ ಇಟ್ ಈಸ್ ಅ ಈಸಿ ಆಪ್ಷನ್. ನೋ, ಈಸಿ ಆಪ್ಷನ್ ಖಂಡಿತ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ಲೈಕ್ ಪೂರಾ ಡಿಫಿಕಲ್ಟ್ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಓಪನ್ ಮೈಂಡೆಡ್ ಇದ್ದು ನಾನು ಅದನ್ನು ಕಲಿಯಲೇಬೇಕು, ಬಿಕಾಸ್ ಒಂದೇ ರೀತಿ ಇರಲ್ಲ. ಯು ಹ್ಯಾವ್ ಸೋ ಮಚ್ ಆಫ್ ಡಿಫ್ರೆಂಟ್ ಟೈಪ್ಸ್ ಯು ವಿಲ್ ಬಿ ಲರ್ನಿಂಗ್. ಸೊ ಅದನ್ನೆಲ್ಲ ಕಲಿತೀನಿ, ನಾನು ಅರ್ಥ ಮಾಡ್ಕೋತೀನಿ, ಸಂಸ್ಕೃತ್ ಇರುತ್ತೆ, ಇದರಲ್ಲೆಲ್ಲ ನಾನು ಓದ್ಕೋತೀನಿ, ಐ ಕ್ಯಾನ್ ಡೂ ಇಟ್ ಅನ್ನೋ ಥರ ಆದರೆ ಅಷ್ಟೇ. ಸೊ MBBS ತುಂಬ ಟಫು, BAMS ಈಸಿ ಆಪ್ಷನ್, ಐ ವಿಲ್ ಗೋ ಫಾರ್ ಇಟ್ ಖಂಡಿತ ಇಲ್ಲ. ಇಫ್ ಯು ಹ್ಯಾವ್ ದಟ್ ಪ್ರಾಪರ್ ಮೈಂಡ್ಸೆಟ್ ಅದಕ್ಕಷ್ಟೇ ಬನ್ನಿ. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಅ ಬ್ಯೂಟಿಫುಲ್ ಕೋರ್ಸ್. ಹೇಳಬೇಕು ಅಂತಂದರೆ ಇಲ್ಲೇನಾಗುತ್ತೆ ಅಂತಂದರೆ ನಾವು ಆಯುರ್ವೇದಿಕ್ ಕಾನ್ಸೆಪ್ಟ್ಸ್ ಇರುತ್ತೆ, ಇದು ನಾವು ಈಗಿನವ್ರು ಬರೆದಿರೋ ಅಂತಲ್ಲ, ಆಚಾರ್ಯಗಳು ಯಾವುದೋ ಕಾಲದಲ್ಲಿ ಬರೆದಿರೋ ಅಂಥದ್ದು. ಅವಾಗಲೇ ಅವ್ರಿಗಷ್ಟು ಜ್ಞಾನ ಇದ್ದು ಆ ಟೈಮಲ್ಲಿ ಬರೆದಿರುವಂಥ ಕಾನ್ಸೆಪ್ಟ್ಸ್ ಈಗಿನ ಕಾಲದಲ್ಲಿ ನಾವು ಯೂಸ್ ಮಾಡುವಂಥ ಮಾಡರ್ನ್ ಆಸ್ಪೆಕ್ಟ್ಸ್ ಅಥವಾ ಮಾಡರ್ನ್ ಟೆಕ್ನಾಲಜೀಸ್ನ ಇಟ್ಕೊಂಡು ಹೇಗೆ ನಾವು ಅದನ್ನು ಬಳಸ್ಬೋದು ಅನ್ನೋದನ್ನೇ ನಾವು BAMSಲ್ಲಿ ಕಲಿತಾ ಹೋಗ್ತೀವಿ. ಸೊ ಇವಾಗ ನೀವು ನೋಡ್ಬೋದು, BAMS ಆದರೆ ನಾವು ಹೋಗಲ್ಲಪ್ಪ, ಡಾಕ್ಟರ್ ಹತ್ರ ಎಲ್ಲ ಯಾರು ಬರ್ತಾರೆ ನಿಮಗೆ ಅನ್ನೋ ಥರ ಎಲ್ಲ ಮಾತಿರುತ್ತೆ. ಬಟ್ ಇಟ್ಸ್ ಆ್ಯಕ್ಚುಲಿ ನಾಟ್ ಲೈಕ್ ದ್ಯಾಟ್. ನೀವು ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿರಲ್ಲ, ನಿಮಗೆಲ್ಲರಿಗೂ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ.
ಫ್ಯಾಮಿಲಿ ಡಾಕ್ಟರ್ ಅಂತ ಅಂದರೆ ಇಟ್ಸ್ ಲೈಕ್ ಬೇಸಿಕ್ಲಿ ಅ ಕ್ಲಿನಿಕ್ ವೆರ್ ಯು ಗೋ ಫ್ರಮ್ ಯುವರ್ ಚೈಲ್ಡ್ಹುಡ್. ನನಗೂ ಆ ಥರ ಒಂದು ಕ್ಲಿನಿಕ್ ಇತ್ತು ಅಂತಂದರೆ ನಂದಲ್ಲ, ಆಬ್ವಿಯಸ್ಲಿ ದ ಡಾಕ್ಟರ್ಸ್. ಸೊ ಅದನ್ನು ನನ್ನ ಚೈಲ್ಡ್ಹುಡ್ಡಿಂದನೂ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಪೇರೆಂಟ್ಸ್. ನನಗೆ ಇದುವರೆಗೂ ಲೈಕ್ ರೀಸೆಂಟ್ಲಿ ಐ ಗಾಟ್ ಟು ನೋ ಹಿ ಈಸ್ ಅ BAMS ಡಾಕ್ಟರ್. ಅಲ್ಲಿವರೆಗೂ ಜನಕ್ಕೆ MBBSಗೂ BAMSಗೂ ಡಿಫ್ರೆನ್ಸೇ ಗೊತ್ತಿರಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಇವಾಗ ನಾನು BAMS ಓದಿದ್ದೀನಿ ಅಂದರೆ ನಾನು ಆಯುರ್ವೇದಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ನಮ್ಮ ಮಾಡರ್ನ್ ಪ್ರಾಕ್ಟೀಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಕೋರ್ಟಲ್ಲಿ ಏನೋ ಆರ್ಡರ್ ಆಗಿಬಿಟ್ಟಿದೆ, ಆ ಥರ ಏನೂ ಇಲ್ಲ. ಓಕೆನಾ? ಸೊ BAMSಗೂ ಮಾಡರ್ನ್ ಪ್ರಾಕ್ಟೀಸ್ ಮಾಡ್ಬೋದು. ಬೇಕಾದ್ರೆ ನೀವು ಯಾವ ಕ್ಲಿನಿಕ್ಗೆ ರೆಗ್ಯುಲರಾಗಿ ಇದುವರೆಗೂ ಹೋಗ್ತಿರ್ತೀರಲ್ಲ, ಒಂದ್ಸತಿ ನೋಡಿ, ಅವ್ರು ಕೂಡ BAMS ಡಾಕ್ಟರೇ ಆಗಿರ್ತಾರೆ. ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ಮಾಡರ್ನ್ ಪ್ರಾಕ್ಟೀಸ್. ಆ ಥರ ಏನಾದರೂ ರೂಲ್ಸ್ ಇದ್ದರೆ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಏನಾದ್ರು ಚಾರ್ಜಸ್ ಆಗಿರಬೇಕು ತಾನೇ? ಯಾಕೆ ಅವ್ರು ನಿಮಗೆ ಟ್ರೀಟ್ ಮಾಡಿದಾಗ ನಿಮ್ಗೇನು ಹುಷಾರಾಗಲಿಲ್ವಾ, ಅಥವಾ ನಿಮ್ಗೆ ಟ್ರೀಟ್ಮೆಂಟ್ ಏನು ಸರಿ ಹೋಗಿದೆ ತಾನೇ? ಎಲ್ಲ ಡಿಪೆಂಡ್ ಆಗೋದು ನೀವು ಡಾಕ್ಟರಲ್ಲಿ ಎಷ್ಟು ನಂಬ್ತೀರಾ, ಅದಾದಮೇಲೆ ಅವ್ರ ಕೈಗುಣ ಹೇಗಿದೆ ಅನ್ನೋದು ಅಷ್ಟು ಮಾತ್ರನೇ ಹೊರತು ಜಾಸ್ತಿ ಮೆಡಿಸನ್ ಮೇಲೆ ಡಿಪೆಂಡ್ ಆಗೋದು ಅಂಥದ್ದು ಏನೂ ಇಲ್ಲ. ಎಲ್ಲ ಓದೋದು ಒಂದೇ, ಆಯಿತಾ? ಸೊ ಇಷ್ಟು BAMS ಬಗ್ಗೆ. ಸೊ ನಾನು BAMS ಜಾಯ್ನ್ ಆಗಿ ಲೈಕ್ ಅರೌಂಡ್ 6 months ಆಗಿರ್ಬೋದು, ಮೋರ್ ದ್ಯಾನ್ 6 months. ಸೊ ಐ ಆಮ್ ಫೀಲಿಂಗ್ ಲೈಕ್ ರಿಯಲಿ ಗುಡ್ ವಿತ್ ದಿಸ್ ಕೋರ್ಸ್. ಸೊ if you guys are like opting for BAMS, it's actually a good choice for you guys. You can come, but then you have to be having that strong mindset. Okay, ನನ್ನ ಕೈಲಾಗುತ್ತೆ, I'll do it. ಆ್ಯಂಡ್ ಇಲ್ಲಿ ಬರುವಂತಹ ಕಾನ್ಸಿಕ್ವೆನ್ಸಸ್, ಆಲ್ ದೋಸ್ ಸ್ಯಾನ್ಸ್ಕ್ರಿಟ್, ಅದು ಓದಬೇಕು, ಇದು ಓದಬೇಕು, ಇಟ್ಸ್ ಅ ಹೆಡ್ ಟೇಕ್. ಬಟ್ ಸ್ಟಿಲ್ ಅದನ್ನೆಲ್ಲ ಮಾಡ್ತೀನಿ, ಕಲಿತೀನಿ, ಐ ವಿಲ್ ಎಂಜಾಯ್ ಇಟ್ ಅನ್ನೋ ಥರ ಆದರೆ ಸೊ ಇಟ್ ಈಸ್ ಅ BAMS. ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ನಾಟ್ ಓನ್ಲಿ BAMS, ಇವಾಗ ನೀವು ಬೇರೆ ಏನಾದ್ರು ಕೋರ್ಸ್ನ ತೊಗೋಬೇಕು ಅಂದರೆ ಫಸ್ಟು ನೀವು ಇಂಟ್ರೆಸ್ಟ್ ಏನಿದೆ ಅನ್ನೋದ್ರ ಮೇಲೆ ನೋಡಿ. ಇವಾಗ ಯಾರೋ ಒಬ್ಬರು ಹೇಳಿದ್ರು, ಇವಾಗ ನಾನೇ BAMS ಚೆನ್ನಾಗಿದೆ ಅಂತ ಹೇಳಿಬಿಟ್ಟೆ ಅಂದ ಮಾತ್ರಕ್ಕೆ ನೀವು ಅದನ್ನೆಲ್ಲ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಇಟ್ಸ್ ಎವ್ರಿಥಿಂಗ್ ಇನ್ ಯೋರ್ ಮೈಂಡ್ ಸೆಟ್. ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾಡ್ಕೋತಾ ಹೋಗಿ. ಸೊ ದ್ಯಾಟ್ಸ್ ಇಟ್ ಐ ವಾಂಟೆಡ್ ಟು ಟೆಲ್. ಸೊ BAMS ಬಗ್ಗೆ ಹೇಳೋದು ತುಂಬಾ ಇದೆ, ಇದು ಒಂದೇ ವಿಡಿಯೋದಲ್ಲಿ ಎಲ್ಲಿ ಹೇಳೋಕ್ಕಾಗುತ್ತೆ. ಸೊ ಹೋಗ್ತಾ ನಾನು ಹೇಳ್ಕೊತಾ ಹೋಗ್ತೀನಿ. ಸೊ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, BAMS ಇಟ್ಸ್ ನಾಟ್ ಅಬೌಟ್ ದ ಮನೆ ಮದ್ದು ಅವ್ರ ನಾಡಿ ವೈದ್ಯರು ಅವರೆಲ್ಲ. ನಾವು ವಿ ಆರ್ ಆಲ್ಸೋ ಡಿಫ್ರೆಂಟ್ ಆ್ಯಂಡ್ ವಿ ಆರ್ ಆಲ್ಸೋ ಪ್ರೊಫೆಷ್ನಲಿಸ್ಟ್ ಓನ್ಲಿ. ಓಕೆನಾ? ಇದನ್ನು ನಾವು ಮಾಡರ್ನು ಪ್ರಾಕ್ಟೀಸ್ ಮಾಡ್ತೀವಿ, ಬರೀ ಆಯುರ್ವೇದನೇ ಇರಲ್ಲ. ಸೊ ಇದೇ ರೀತಿ ನಾನು ಬೇರೆ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ಸ್ ಅಥವಾ ನಿಮ್ಗೆ ಏನಾದರೂ ಈ ಕೋರ್ಸ್ ಬಗ್ಗೆ ಡೌಟ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ.